ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ವಿವಾದ ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಹೈಕೋರ್ಟ್ ನಿರ್ದೇಶನದಂತೆ ನಡೆದಂತಹ ಅಂಚೆ ಮತಗಳ ಮರು ಎಣಿಕೆ ಬಳಿಕ ಈಗ ಕಾಂಗ್ರೆಸ್ ಮುಖಂಡ ಟಿಡಿ ರಾಜೇಗೌಡ ಅವರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಗಂಭೀರ ದೂರನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಈಗ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದ ಬಳಿಕ ರಾಜೇಗೌಡ ಅವರು ಈಗ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಕ್ರಿಮಿನಲ್ ಪಿತೂರಿ, ನಕಲಿ ಹಾಗೂ ಮೋಸದ ಮೂಲಕ ಮತಯಂತ್ರಗಳು ಮತ್ತು ಅಂಚೆ ಪತ್ರಗಳನ್ನ ವಿರೂಪಗೊಳಿಸಲಾಗಿದೆ ಅಂತ ಆರೋಪಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈ ಕುರಿತು ಮಾತನಾಡಿದಂತಹ ಅವರು 2023ರ ಮೇ 13ರಂದು ನಡೆದಂತಹ ಮೊದಲ ಎಣಿಕೆಯ ದಿನದ ಸಂಪೂರ್ಣ ಸಿಸಿಟಿವಿ ದೃಶ್ಯಾವಳಿಗಳನ್ನು ನನ್ನ ಸಮ್ಮುಖದಲ್ಲಿ ಪರಿಶೀಲಿಸಬೇಕು, ಆಗ ಮಾತ್ರ ಸತ್ಯ ಹೊರಬರುತ್ತೆ ಅಂತ ಆಗ್ರಹಿಸಿದ್ದಾರೆ. ಇನ್ನು ರಾಜೇಗೌಡ ಅವರ ಪ್ರಕಾರ ಬಿಜೆಪಿಯ ಡಿಎನ್ ಜೀವರಾಜ್ ಅವರು 279 ತಿರಸ್ಕೃತ ಅಂಚೆ ಮತಪತ್ರಗಳ ಬಗ್ಗೆ ಮಾತ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಬಳಿಕ ಹೈಕೋರ್ಟ್ ಮರು ಪರಿಶೀಲನೆಗೆ ಆದೇಶಿಸಿತ್ತು. 2026ರ ಮೇ 2ರಂದು ನಡೆದಂತಹ ಮರು ಎಣಿಕೆಯಲ್ಲಿ ತಿರಸ್ಕೃತಗೊಂಡಂತಹ ಮತಪತ್ರಗಳ ಪೈಕಿ ಈಗ ಕೇವಲ 8 ಮತಗಳನ್ನ ಮಾತ್ರ ಮಾನ್ಯಗೊಳಿಸಲಾಯಿತು. ಅದರಲ್ಲಿ 3 ಪತ್ರಗಳು ತಾಂತ್ರಿಕ ಕಾರಣಗಳಿಂದಾಗಿ ತಿರಸ್ಕೃತವಾಗಿತ್ತು. ಉಳಿದ 5 ಮತಗಳಲ್ಲಿ 3 ತಮ್ಮ ಪರ, 2 ಜೀವರಾಜ್ ಪರವಾಗಿದ್ವು ಅಂತ ರಾಜೇಗೌಡ ಅವರು ತಿಳಿಸಿದ್ದಾರೆ. ಆದರೆ ತಮ್ಮ ಮತಗಳ ಬಂಡಲ್ನಲ್ಲಿ ಇದ್ದಂತಹ 257 ಮತಗಳನ್ನ ಉದ್ದೇಶಪೂರ್ವಕವಾಗಿ ಅಸಿಂಧು ಮಾಡಲಾಗಿದೆ ಅಂತ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜೀವರಾಜ್, RO ವೇದಮೂರ್ತಿ ಮತ್ತು DC ರಾಮೇಶ್ ಸಂಚಲನ ರೂಪಿಸಿ ತೆರೆದಂತಹ ಕವರ್ ನಲ್ಲಿದ್ದಂತಹ ಮತಪತ್ರಗಳನ್ನ ಈಗ ಅಸಿಂಧುಗೊಳಿಸಿದ್ದಾರೆ. 2023ರ ನಿರ್ಧಾರ ಪುಸ್ತಕವನ್ನ ಬದಲಾಯಿಸಲಾಗಿದೆ. ಈಗ ಸ್ಟ್ರಾಂಗ್ ರೂಮ್ ನಲ್ಲಿದ್ದಂತಹ ಬಾಕ್ಸ್ ಗಳನ್ನ ಹಾಳು ಮಾಡಲಾಗಿದೆ ಅಂತ ನನ್ನ ಏಜೆಂಟ್ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ರಾಜೇಗೌಡ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಈಗ ಸೂಕ್ತ ತನಿಖೆ ನಡೆಸುವಂತೆ ಅವರು ಮುಖ್ಯ ಚುನಾವಣಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಒಟ್ನಲ್ಲಿ ಶೃಂಗೇರಿ ಕ್ಷೇತ್ರದ ಮತ ಎಣಿಕೆ ವಿವಾದ ಇದೀಗ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಇನ್ನು ಚುನಾವಣಾ ಪ್ರಕ್ರಿಯೆ ಪಾರದರ್ಶಕತೆ ಕುರಿತು ಪ್ರಶ್ನೆಗಳಿಗೂ ಕೂಡ ವೇದಿಕೆಯನ್ನ ಕಲ್ಪಿಸಿದೆ.